ಕಾಶ್ಮೀರದಲ್ಲಿ ಉಗ್ರರ ಪೈಶಾಚಿಕ ಕೃತ್ಯ. ಪತ್ನಿಯ ಕಣ್ಣೆದುರೇ ಪತಿಗೆ ಗುಂಡಿಟ್ಟಿದ್ದಾರೆ ಉಗ್ರರು. ನೀನು ಹಿಂದೂನಾ ಅಂತ ಕೇಳಿ ಗುಂಡಿನ ದಾಳಿಯನ್ನ ಮಾಡಿರೋದು. ಪತ್ನಿಯ ಕಣ್ಣೆದುರೇ ಪ್ರಾಣ ಬಿಟ್ಟಿದ್ದಾರೆ ಮಂಜುನಾಥ್ ರಾವ್. ನನ್ನ ಪತಿಯನ್ನ ಕೊಂದಿದ್ದಾಯ್ತು, ನನ್ನನ್ನು ಕೊಂದುಬಿಡಿ ಅಂತ ಕೇಳ್ಕೊಂಡ್ರಂತೆ. ಉಗ್ರರ ಬಳಿ ಪಲ್ಲವಿ ಕೇಳ್ಕೊಂಡಿದ್ದಾರೆ ಆಕ್ರಂದನದಿಂದಾಗಿ. ಅವರನ್ನು ಹೊಡೆದ್ಬಿಟ್ರಿ ನಮ್ಮನ್ನ ಯಾಕೆ ಉಳಿಸಿದ್ದೀರಾ ಅಂತ ಹೇಳಿ. ಬಟ್ ಇವರನ್ನು ಹೊಡೆದಿಲ್ವಂತೆ ಪಲ್ಲವಿ ಇವರನ್ನು ತಳ್ಳಿಬಿಟ್ಟು ಅವ್ರು ಮುಂದೆ ಹೋಗಿದ್ದಾರಂತೆ. ಯಾಕೆ ಅಂತಂದ್ರೆ ಆ ನೋವು, ಸಂಕಟ, ನೆನಪಿರಬೇಕು, ಆ ಭಯ ಇರಬೇಕು. ಅದಕ್ಕೋಸ್ಕರ ಹೊಡೆದಿಟ್ಬಿಟ್ರೆ ಮುಗಿದೋಗ್ಬಿಡುತ್ತಲ್ವಾ ಎಲ್ಲ. ಹಾಗಾಗಿ ಆ ಭಯ ಹುಟ್ಟಿಸುವಂತ ಕೆಲಸನೇ ಈ ಭಯೋತ್ಪಾದಕರ ಕೆಲಸ. ಇವರನ್ನು ಎಲ್ಲೇ ಇದ್ರೂ ಕೂಡ ಮಟ್ಟ ಹಾಕಬೇಕು. ಇವರನ್ನ ಯಾವಾಗ ಆಗುತ್ತೋ ಅದು ಅಂತ. ಹೇಗಾಗಿರ್ಬೇಕ್ರಿ ಸಂಕಟ ಅಲ್ಲಿ ಪರಿಸ್ಥಿತಿ, ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗತ್ತಾ ಅಂತ. ಅದನ್ನ ಕಣ್ಮುಂದೆನೆ ಗಂಡನಿಗೆ ಗುಂಡಿಟ್ಟು ಹೊಡಿತಾರೆ, ಅಲ್ಲಿರ್ತೀವಿ ಪರಿಸ್ಥಿತಿ, ನಮ್ಮನ್ನು ಬಿಡ್ತಾರೆ, ಅವ್ರನ್ನಷ್ಟೇ ಹೊಡೆದೋಗ್ತಾರೆ. ನಮ್ಮನ್ನು ಹೊಡೆದಾಕ್ಬಿಡ್ರಿ ಅಂತಂದರೆ ಹೊಡೆಯೋದಿಲ್ಲ, ತಳ್ಳಿ ಹೋಗ್ತಾರೆ, ವಿಲ 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 ಒದ್ದಾಡುವಂಥ ಪರಿಸ್ಥಿತಿಗೆ ತಂದಿಡ್ತಾರೆ. ಒಂದೊಂದು ಸಲ ಅನಿಸ್ಬಿಡುತ್ತೆ ಎಲ್ಲರೂ ಕೈಯಾಗ ಒಂದೊಂದು ಸಲ ವೆಪನ್ ಇಟ್ಕೊಂಡು ಅಡ್ಡಾಡಬೇಕು ಅಂತೇಳಿ. ಇಂಥವ್ರು ಬಂದವಾಗೆಲ್ಲ ಹೊಡೆದಾಕ್ಬಿಡ್ಬೇಕು ಅಂತೇಳಿ ಅನಿಸ್ಬಿಡುತ್ತೆ ಇಂಥವ್ರಿಗೆಲ್ಲ. ಇಂಥ ಕಚಡಗಳಿದ್ದಾರೆ. ಬೇರೆ ಎಲ್ಲ ಇಡೀ ಪ್ರಪಂಚಗಳೆಲ್ಲ ಮಾತನಾಡುತ್ತೆ, ಇಂಥ ವಿಚಾರಗಳಿಗೆ ಯಾಕೆ ಮಾತನಾಡೋದಿಲ್ಲ? ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದಾವಲ್ಲ, ಈ ವಿಚಾರದಲ್ಲಿ ಯಾಕೆ ಮಾತಾಡೋದಿಲ್ಲ? ಮುಸ್ಲಿಂ ಅಲ್ಲ ಅಂದಿದ್ದಕ್ಕೇ ಹಿಂದೂ ಆಗಿದ್ದಕ್ಕೆ ಹೊಡೆದು ಬಿಟ್ರಂತೆ. ಏನ್ರಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಇದನ್ನೆಲ್ಲ ನೋಡಿಕೊಂಡು ಮುಸ್ಲಿಂ ರಾಷ್ಟ್ರಗಳು ಇರುತ್ತೆ. ಆದರೆ ಬೇರೆ ಸಂದರ್ಭದಲ್ಲಿ ಮಾತ್ರ ಆ ಧರ್ಮದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಅಂತ ಬರ್ತಾರೆ. ಎಲ್ಲ ಮುಸ್ಲಿಂ ಧರ್ಮದಲ್ಲಿರುವಂಥ ರಾಷ್ಟ್ರಗಳೆಲ್ಲ ಇಂಥವುಗಳಿಗೆ ಯಾಕೆ ಮಾತನಾಡೋದಿಲ್ಲ? ಉಗ್ರನ್ನ ಮಟ್ಟ ಹಾಕುವ ವಿಚಾರದಲ್ಲಿ ಯಾಕೆ ನಿಂತ್ಕೊಳ್ಳೋದಿಲ್ಲ ಈ ಮುಸ್ಲಿಂ ರಾಷ್ಟ್ರಗಳೆಲ್ಲ? ಹೊಡೆದು ಹಾಕ್ಬೇಕಲ್ವಾ ಇಂಥವ್ರನ್ನೆಲ್ಲ, ಮೃಗಿಗಳನ್ನು? ಯಾರಿಗದು ಸಂಕಟ ಆಗಲ್ವಾ ಈ ವಿಚಾರದಲ್ಲಿ ಕೇಳಿಸ್ಕೊಳ್ತಾ ಇದ್ದಾಗ? ಕೋಪ ಬರಲ್ವಾ? ಮಟ್ಟ ಹಾಕಕ್ಕಾಗಲ್ವಾ? ಬೇರೆ ಎಲ್ಲ ಉಳಿದಿದ್ದೆಲ್ಲ ಮಾತನಾಡ್ತಾ ಇರ್ತಾರೆ ಮುಸ್ಲಿಂ ರಾಷ್ಟ್ರಗಳೆಲ್ಲ. ಎಂತೆಂಥ ವಿಚಾರಕ್ಕೆ ಬಳಿಗೆ ಬರ್ತೀರಾ? ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಅಲ್ಲಿಂದ ಇಲ್ಲಿಯವರೆಗೂ ಬರ್ತೀರಾ. ನನ್ನ ಸಹೋದ್ಯೋಗಿ ದೆಹಲಿ ಪ್ರತಿನಿಧಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ವೆರಿ ಸ್ಯಾಡ್ ಪಾರ್ಟ್, ಬಹಳ ಸಂಕಟ ಆಗತ್ತೆ ಅದನ್ನು ಕೇಳಿಸ್ಕೊಳ್ತಾ ಇದ್ದಾಗ. ಪಲ್ಲವಿ ಅವರು ಸಂಬಂಧಿಕರ ಜೊತೆಗೆ ಮಾತನಾಡಿದಾಗ ಅಲ್ಲಿ ಏನಾಯಿತು ಅನ್ನೋದನ್ನು ಹೇಳಿದಾಗ ಅದರ ವಿವರಣೆಯನ್ನು ನಾವು ಕೇಳಬೇಕಾದ್ರೆ ನಮಗೆ ಇಷ್ಟೊಂದು ಕುದಿತಾ ಇದೆ. ಪಾಪ ಅಲ್ಲಿರುವಂಥವ್ರ ಪರಿಸ್ಥಿತಿ ಏನಾಗಿರಬಾರ್ದು ಅಂತ ಹೇಳಿ. ಈಗ ಹೆಚ್ಚಿನ ಅಪ್ಡೇಟ್ಸ್ ಏನು ಬರ್ತಾ ಇದೆ ಶಬೀರ್, ಅಲ್ಲಿಂದ ಮಾಹಿತಿಗಳು? ಅರುಣ್, ಹೌದು. ಒಂದು ಪಲ್ಲವಿ ಅವರು ಅವರ ರಿಲೇಟಿವ್ಸ್ಗೆಲ್ಲರಿಗೂ ಫೋನ್ ಮಾಡಿ ನಡೆದಂಥ ಘಟನೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಸ್ಥಳೀಯ ಮಾಧ್ಯಮಗಳಿಗೂ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಘಟನೆ ಹೇಗಾಯಿತು ಅನ್ನುವಂಥದ್ದನ್ನು ಕೂಡ ವಿವರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವರು ಹಾರ್ಸ್ ರೈಡಿಂಗ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವರ ಪತಿ ಬೇಲ್ಪುರಿಯನ್ನು ಸೇವಿಸ್ತಾ ಇದ್ರು. ಏಕಾಏಕಿ ಬಂದಂಥ ಭಯೋತ್ಪಾದಕರು ಅವರ ಹೆಸರನ್ನು ಕೇಳಿ ಆಮೇಲೆ ದಾಳಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಹೆಸರಿನ ಮೂಲಕ ಅವರು ಧರ್ಮವನ್ನು ಖಚಿತಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಹಿಂದೂ ಅನ್ನುವಂಥದ್ದನ್ನು ಖಚಿತಪಡಿಸ್ಕೊಂಡ ಮೇಲೆ ಫೈರ್ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸೊ ಈ ಹಂತದಲ್ಲಿ ಅವರ ಪತಿ ಕೂಡ ಆಘಾತಗೊಂಡು ಬಂದು ಆಕೆ ನನಗೂ ದಾಳಿ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಕೇಳಿದಾಗ ಆಕೆಯನ್ನು ತಳ್ಳಿ ಮುಂದೆ ಹೋಗಿದ್ದಾರೆ. ಮತ್ತೆ ಬೇರೆಯವರ ಮೇಲೆ ದಾಳಿಯನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಅವರು ಮುಂದುವರಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇಂಥದ್ದೇ ಹೇಳಿಕೆಯನ್ನು ಪಲ್ಲವಿ ಅವರು ಅಲ್ಲಿ ಏನು ಪಹಲ್ಗಾಮಲ್ಲಿ ಸ್ಥಳೀಯ ಮಾಧ್ಯಮಗಳಿಗೂ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಕೂಡ ಈಗ ದಾಖಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಮೃತಪಟ್ಟವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂಥದ್ದು. ಮರಣೋತ್ತರ ಪರೀಕ್ಷೆಯ ಬಳಿಕ ಪಾರ್ಥಿವ ಶರೀರವನ್ನು ಹಸ್ತಾಂತರ ಮಾಡುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಜೊತೆಗೆ ಗಾಯಗೊಂಡವರಿಗೆ ಹೆಚ್ಚಿನ ಚಿಕಿತ್ಸೆಗೆ ಈಗ ಶಿಫ್ಟ್ ಮಾಡಲಾಗ್ತಾ ಇರುವಂಥದ್ದು. ಬೇರೆ ಬೇರೆ ಕಡೆಗೆ ಆಸ್ಪತ್ರೆಗಳಿಗೆ ಅವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ಅವುಗಳನ್ನ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸ್ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಾದಂಥ ಕ್ರಮವನ್ನು ವಹಿಸುತ್ತೆ ಅನ್ನುವಂಥದ್ದನ್ನು ಇನ್ನಷ್ಟೇ ಕಾದು ನೋಡಬೇಕು. ವರುಣ್, ಓಕೆ, ಎಷ್ಟು ಇಲ್ಲಿಯವರೆಗೂ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತದೆ? ಎಷ್ಟು ಜನ ಇಲ್ಲಿಯವರೆಗೂ ಗಾಯಗೊಂಡಿದ್ದಾರೆ? ಗಂಭೀರವಾಗಿರುವಂಥವ್ರ ಪರಿಸ್ಥಿತಿ ಏನಿದೆ? ಮತ್ತು ಆ ಟೆರರಿಸ್ಟ್ಗಳನ್ನು ಹುಡುಕೋದ್ರಲ್ಲಿ ಈಗ ಏನಾದರೂ ಯಶಸ್ವಿ ಆಗಿದ್ದಾರಾ? ಎಷ್ಟು ಜನ ಬಂದಿದ್ರು ಅಂತ ಏನಾದರೂ ಮತ್ತೇನಾದರೂ ಅಪ್ಡೇಟ್ ಏನಾದರೂ ಆಗಿದೆಯಾ? ಅರುಣ್, ಈವರೆಗೂ 2 ಸಾವನ್ನಪ್ಪಿದ್ದಾರೆ, 15 ಜನಕ್ಕಿಂತ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅದರಲ್ಲಿ 3-4 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇರುವಂಥದ್ದು. ಎಲ್ಲರನ್ನೂ ಕೂಡ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಗಂಭೀರ ಗಾಯಗೊಂಡವ್ರನ್ನ ಬೇರೆ ಬೇರೆ ಆಸ್ಪತ್ರೆಗಳಿಗೂ ಕೂಡ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಕೌಂಟರ್ ಅಟ್ಯಾಕ್ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ಕೂಡ ನಡೀತಾ ಇರುವಂಥದ್ದು. ಈಗಾಗಲೇ ಸೇನೆ ಸ್ಥಳವನ್ನು ತಲುಪುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಸೊ ಇವಾಗ ಬೇರೆ ಬೇರೆ ಏನು ಅರಣ್ಯ ಪ್ರದೇಶದಲ್ಲಿ ಅವಿತು ಕುಳಿತಿರುವಂಥ ಭಯೋತ್ಪಾದಕರನ್ನ
ಹುಡುಕಿ ಸೆದೆ ಬಡಿಯುವಂತ ಕೆಲಸವನ್ನ ಕೂಡ ಈಗ ಇನ್ನಷ್ಟೇ ಮಾಡಬೇಕು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಮತ್ತೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಸ್ಥಳಕ್ಕೆ ನೀವು ಕೂಡ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡೈರೆಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಈಗ ಭದ್ರತಾ ಪಡೆಗಳ ಮುಖ್ಯಸ್ಥರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು. ಪ್ರತಿ ದಾಳಿಯನ್ನು ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಅದಕ್ಕೆ ಅಗತ್ಯ ಬೇಕಾದಂಥ ತಯಾರಿಗಳು ಕೂಡ ಆಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಪಹಲ್ಗಾಮ್ಗೆ ತೆರಳಿ ಸ್ಥಳವನ್ನು ಪರಿಶೀಲನೆ ಮಾಡುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಅರುಣ್, ಶಬೀರ್, ಈ ಪಹಲ್ಗಾಮ್ನಲ್ಲಿ ಈಗಿರುವಂಥ ಘಟನೆ ನಡೆದಿರುವಂಥ ಜಾಗ ಏನಿದೆ, ಈ ಜಾಗದಲ್ಲಿ ಅನೇಕ ಕಟ್ಟಡಗಳೇನಾದರೂ ಇದಾವ ಅಥವಾ ಅಲ್ಲಿ ಯಾರೂ ಕೂಡ ಇಲ್ಲದೆ ಇರುವಂಥ ಪ್ರದೇಶನ ಅದು? ಅಲ್ಲಿ CC ಕ್ಯಾಮ್ರಾಗಳೇನೂ ಇಲ್ವಾ? ಇವರು ಎಂಟ್ರಿ ಕೊಟ್ಟಿರೋದು ಹೋಗಿದ್ದೇನಾದರೂ ದೃಶ್ಯಾವಳಿಗಳೇನಾದರೂ ಲಭ್ಯವಾಗುವ ಸಾಧ್ಯತೆಗಳೇನಾದರೂ ಸಿಗಬಹುದಾ ಮುಂದಿನ ಕೆಲವು ಗಂಟೆಗಳಲ್ಲಿ? ಅರುಣ್ ನೋಡಿ, ಪಹಲ್ಗಾಮಿಂದ 5 ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಬೈಸರನ್ ಅನ್ನುವಂತಹ ಒಂದು ಹುಲ್ಲುಗಾವಲು ಪ್ರದೇಶ. ಸೊ ಈ ಹುಲ್ಲುಗಾವಲು ಪ್ರದೇಶಕ್ಕೆ ಪಹಲ್ಗಾಮ್ನಿಂದ ಹೋಗಬೇಕು ಅಂದ್ರೆ ಕುದುರೆ ಮಾರ್ಗದ ಮೂಲಕ ಹೋಗಬೇಕು. ಅದಾದ ಬಳಿಕ ಒಂದು ದೊಡ್ಡದಾದಂತಹ ಹುಲ್ಲುಗಾವಲು ಪ್ರದೇಶ ತೆರೆದುಕೊಳ್ಳುತ್ತೆ. ಒಂದು ಅರಣ್ಯ ಇರುವಂತಹ ಒಂದು ಪ್ರದೇಶ ತೆರೆದುಕೊಳ್ಳಲಿಕ್ಕೆ ನೋಡ್ಲಿಕ್ಕೆ ಬಹಳಷ್ಟು ಸೊಗಸಾಗಿರುವಂತ ಒಂದು ಪ್ರವಾಸಿ ತಾಣ ಆಗಿರುವಂಥದ್ದು. ಸೊ ಸಾಮಾನ್ಯವಾಗಿ ಇಲ್ಲಿ ಹೋಗುವಂತ ಜನರು ಹಾರ್ಸ್ ರೈಡ್ ನ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾರೆ. ಪಹಲ್ಗಾಮಿಂದ ಬೈಸರನ್ ವರೆಗೂ ಕುದುರೆ ಮೂಲಕ ಹೋಗಿ ಹಾರ್ಸ್ ರೈಡ್ ಅನ್ನ ಮಾಡಿ ಅಲ್ಲೆಲ್ಲ ಸುತ್ತಾಡಿ ಒಂದಿಷ್ಟು ವಿಶ್ರಾಂತಿಯನ್ನು ಪಡೆದು ಮತ್ತೆ ಅಲ್ಲಿಂದ ವಾಪಸ್ ಬರುವಂಥದ್ದು ಪ್ಯಾಕೇಜ್ನ ಒಂದು ಭಾಗ ಆಗಿರುತ್ತೆ. ಅದೇ ರೀತಿ ಈ ಎಲ್ಲ ಪ್ರವಾಸಿಗರು ಕೂಡ ಹೋಗಿರುವಂಥದ್ದು. ಆದರೆ ಕಂಜೆಸ್ಟೆಡ್ ಜಾಗ ಮತ್ತೆ ಕೇವಲ ಟೂರಿಸ್ಟ್ಗಳು ಮಾತ್ರ ವಿಸಿಟ್ ಮಾಡಬಹುದಾದಂಥ ಸ್ಥಳ ಅನ್ನುವಂಥದ್ದನ್ನು ಗುರುತಿಸಿಕೊಂಡು ಈ ಒಂದು ದಾಳಿಯನ್ನು ಮಾಡಿರುವಂಥದ್ದು. ಕೇವಲ ದಾಳಿ ಸೀಮಿತವಾಗಿರದೆ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ರೆ ಅದು ಅದರ ವ್ಯಾಪ್ತಿ ಅಥವಾ ಅದರ ಪರಿಣಾಮ ಬೇರೆ ಬೇರೆ ಕಡೆಗೂ ಹೋಗುತ್ತೆ ಅನ್ನುವಂಥದ್ದು ಬಹುಶಃ ಭಯೋತ್ಪಾದಕರ ಲೆಕ್ಕಾಚಾರ ಇರುತ್ತೆ. ಹಾಗಾಗಿ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡುವಂಥ ಕೆಲಸವನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಮಾಡಿರುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ CCTVಗಳು ಇದಾವ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಉತ್ತರಗಳಿಲ್ಲ. ಯಾಕೆಂದ್ರೆ ನಗರ ಭಾಗದಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಇರ್ತವೆ. ಗೊತ್ತಲ್ಲ, ಗುಡ್ಡಗಾಡು ಪ್ರದೇಶಗಳಲ್ಲಿ, ಹುಲ್ಲುಗಾವಲು ಪ್ರದೇಶಗಳಲ್ಲಿ ಇರುವಂಥ ಅಂಗಡಿಗಳಲ್ಲಿ ದೊಡ್ಡ ಪ್ರಮಾಣದ CCTVಗಳನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಾವ ಇಲ್ವಾ ಅನ್ನುವಂಥದ್ದನ್ನು ಇನ್ನಷ್ಟೇ ಖಚಿತಪಡಿಸ್ಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚು ಮಾಹಿತಿ ಬರಬೇಕಾಗಿದೆ. ಯಾರು ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ.